My class, in today's class we are going to learn study timetable for SSLC and PUC exam. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಟೈಮ್ ಟೇಬಲನ್ನು ಯಾವ ಥರ ಪ್ರಿಪೇರ್ ಮಾಡಿಕೊಂಡು ನಾವು ಚೆನ್ನಾಗಿ ಓದಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ಯಾಕಂದರೆ ಟೈಮ್ ಟೇಬಲ್ ವಿಥೌಟ್ ಪ್ಲಾನಿಂಗ್ ವಿ ಕ್ಯಾನಟ್ ಅಚೀವ್ ಎನಿಥಿಂಗ್. ಯಾವುದಾದ್ರೂ ಒಂದು ಒಳ್ಳೆ ಸಾಧನೆಯನ್ನು ಮಾಡಬೇಕಂದ್ರೆ ನಾವು ಒಳ್ಳೆಯ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಈಗಾಗಲೇ ನಾನು ಟೈಮ್ ಟೇಬಲ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋ ಕೂಡ ಮಾಡಿದ್ದೆ. ಬಟ್ ಈಗ ನಮಗೆ ಮತ್ತೆ ಟೈಮ್ ಟೇಬಲಲ್ಲಿ ಚೇಂಜ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಶಾಲೆಗಳ ಮತ್ತು ಕಾಲೇಜುಗಳ ಒಂದು ಸಮಯವನ್ನು ಬೇಸಿಗೆ ಸಲುವಾಗಿ ಕಡಿಮೆ ಮಾಡಿದ್ದಾರೆ. ಬೇಸಿಗೆ ಜಾಸ್ತಿ ಆಗ್ತಾ ಇದೆ, ತುಂಬ ಸೆಕೆ ಆಗ್ತಿದೆ. ಅದಕ್ಕಾಗಿ ಶಾಲೆಗಳು ಕಾಲೇಜುಗಳ ಟೈಮಿಂಗನ್ನು ಬೆಳಗ್ಗೆ 8 ಗಂಟೆಯಿಂದ 1ವರೆಗೆ ಮಾಡಿದ್ದಾರೆ. ಇದು ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಕಾಲೇಜುಗಳ ಒಂದು ಟೈಮ್ ಟೇಬಲ್ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಸಾಕು, 1 ಗಂಟೆ 30 ನಿಮಿಷಕ್ಕೆ ಶಾಲೆಗಳು ಮುಗಿಯುತ್ತೆ. ಸೊ ಮುಗಿದ ನಂತರ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಕೇಳ್ತಿದ್ರು. ಸೊ ಟೈಮ್ ಟೇಬಲ್ ಮಾಡಿ ಸರ್, ಈ ಒಂದು ಹೊಸ ಒಂದು ಟೈಮ್ ಟೇಬಲ್ ಪ್ರಕಾರ ಅಂತ ಹೇಳ್ತಿದ್ರು. ಸೊ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿದ್ದೀನಿ. SSLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ನಡೆಯೋದಂತೂ ಗ್ಯಾರಂಟಿ ಇದೆ. ಸೊ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. 1 to 9th ತರಗತಿಯು ನಡೀತೋ ಇಲ್ಲೋ ಗೊತ್ತಿಲ್ಲ, ಬಟ್ 10th ಮತ್ತು PUC ಎಕ್ಸಾಮ್ ನಡೆಯುತ್ತೆ. ಸೊ ಆ ಥರ ನಾವು ಪ್ರಿಪೇರ್ ಆಗಬೇಕು. ಸಮಯ ತುಂಬಾ ಶಾರ್ಟ್ ಆಗಿ ಉಳಿದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕಂದ್ರೆ ಆ ಒಂದು ಟೈಮ್ ಟೇಬಲನ್ನು ಹೇಳ್ತಾ ಹೋಗ್ತಿರ್ತೀನಿ. ಸೊ ನೀವು ಟೈಮ್ ಟೇಬಲನ್ನು ನೋಡ್ತಾ ಇರ್ಬೋದು. ಇಲ್ಲಿ ಟೈಮ್ ಟೇಬಲ್ ಅನ್ನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನೋಡಿ. ಟೈಮ್ ಟೇಬಲಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇರ್ತೀವಿ ಒಂದು ಟೈಮಿಂಗನ್ನು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ಸಬ್ಜೆಕ್ಟ್, ಟೈಮಿಂಗ್, ಸಬ್ಜೆಕ್ಟು, ಆಮೇಲೆ ರೀಡಿಂಗ್ ಸಲುವಾಗಿ ಎಷ್ಟು ಅವರ್ ಇರಬೇಕು ಮತ್ತು ರೈಟಿಂಗ್ ಎಷ್ಟು ಅವರ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡ್ತಾ ಇರಿ. ಮೊದಲನೇದಾಗಿ ನಾವು ಬೆಳಗ್ಗೆ ಏನ್ಬೇಕಂದ್ರೆ 4ವರೆಗೆ ಹೇಳ್ಬೇಕು. 4 ಗಂಟೆ 30 ನಿಮಿಷಕ್ಕೆ ಎದ್ಕೊಂಡು ನಮ್ಮ ಮುಖ ತೊಳ್ಕೋದಾಗಿರ್ಬೋದು, ಹಲ್ಲುಜ್ಜೋದಾಗಿರ್ಬೋದು, ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಆ ಒಂದು ಸಮಯ ಬಗ್ಗೆ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ನೇರವಾಗಿ ನಾನೀಗ ನೀವು ರೆಡಿ ಆಗೋ ಪೊಸಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. 5 ಗಂಟೆ. ಸೊ 5 ಗಂಟೆಯಿಂದ 6 ಗಂಟೆವರೆಗೆ ನೀವು ಏನು ಮಾಡಬೇಕು, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಓದ್ಕೋಬೇಕು. ಬೆಳಿಗ್ಗೆ ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅದರಲ್ಲಿ 40 ಮಿನಿಟ್ಸ್ ಫಾರ್ ಪ್ರಾಕ್ಟೀಸು, 40 ಮಿನಿಟ್ಸ್ ಫಾರ್ 20. ಅಲ್ಲಿ ನೋಡಿ 2 ಟೈಮ್ ಟೇಬಲನ್ನು ಹಾಕಿದ್ದೀನಿ. ಅಂದರೆ 40 ಮಿನಿಟ್ಸ್ ಏನಿದೆ ಫಾರ್ ರೀಡಿಂಗ್, ಮ್ಯಾಥಮೆಟಿಕ್ಸನ್ನು ನೀವು ಓದ್ಕೊಳ್ಳೋದು. ಆಮೇಲೆ 20 ಮಿನಿಟ್ಸ್ ಏನು ರೈಟಿಂಗ್ ಇರುತ್ತೆ. ಸೊ ಮ್ಯಾಥಮೆಟಿಕ್ಸಲ್ಲಿ ಓದೋದಕ್ಕಿಂತಲೂ ಬರೆಯೋದು ಜಾಸ್ತಿ ಇರುತ್ತೆ, ಪ್ರಾಕ್ಟೀಸ್ ಜಾಸ್ತಿ ಇರುತ್ತೆ. ಸೊ ಸಮಯವನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ನೀವು ಪ್ರಾಕ್ಟೀಸ್ ಸಲುವಾಗಿ 40 ಮಿನಿಟ್ಸ್ ಇಟ್ಟು ಆ ರೀಡಿಂಗ್ ಸಲುವಾಗಿ 20 ಮಿನಿಟ್ಸ್ ಕೂಡ ಇಟ್ಕೋಬೋದು. ಇದು 1 ತಾಸು. 1 ತಾಸಲ್ಲಿ 40 ನಿಮಿಷ ಪ್ರಾಕ್ಟೀಸ್ ಮಾಡೋದು, 20 ನಿಮಿಷ ಓದೋ ಸಲುವಾಗಿ ಅಂತ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ 1 ಅವರ್ ಓದಿದ ನಂತರ ಮತ್ತೆ 6 ಗಂಟೆ ಸೆಕೆಂಡ್ ಪೀರಿಯಡ್ ಯಾವುದಂದರೆ 6 ಗಂಟೆಯಿಂದ 7 ಗಂಟೆವರೆಗೆ ಬೆಳಿಗ್ಗೆ. ಸೊ 6 ಗಂಟೆಯಿಂದ 7 ಗಂಟೆವರೆಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 40 ಮಿನಿಟ್ಸ್ ಏನು ಮಾಡೋದು, ಓದೋ ಸಲುವಾಗಿ, 20 ನಿಮಿಷ ಬರೆಯೋ ಸಲುವಾಗಿ. ನೀವು ಏನು ಓದಿರ್ತಿರೋ 40 ಮಿನಿಟ್ಸಲ್ಲಿ ಆ ಓದಿದ್ದನ್ನೇ ಬರೆಯುವ ಪ್ರಾಕ್ಟೀಸ್ ಮಾಡಿ. ಓದಿದ್ದನ್ನು ಬರೆದಾಗ ತುಂಬ ಆಳವಾಗಿ ನೆನಪುಳಿಯುತ್ತೆ. ಜೊತೆಗೆ ನಿಮಗೆ ಒಂದು ಹ್ಯಾಂಡ್ ರೈಟಿಂಗ್ ಕೂಡ, ಜೊತೆಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಕೂಡ ಆಗುತ್ತೆ. ಅದೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾವು 20 ಮಿನಿಟ್ಸ್ ರೀಡಿಂಗ್ ಇಡಬೇಕು. ಹೌದಾ? ಸೊ ಇದು 2 ನೋಡಿದ್ವಿ, 2 ಸಬ್ಜೆಕ್ಟ್ ಮುಗಿದಿರೋಕ್ಕೆ ನಮ್ಮ ಸಮಯ ಎಷ್ಟಾಯ್ತು, ಈಗ 7 ಗಂಟೆ ಆಗಿದೆ. ನಾವು ಶಾಲೆಗೆ ಹೋಗಬೇಕು 8 ಗಂಟೆಗೆ. ಸೊ ನಮಗೆ ಈ ಒಂದು 7 ಗಂಟೆಯಿಂದ 8 ಗಂಟೆಯವರೆಗೆ ಅವಧಿ ಏನಿದೆ, ಈ ಅವಧಿಯಲ್ಲಿ ನಾವು ಮಾಡಬೇಕಾದದ್ದೇನೆಂದರೆ ಆ ಒಂದು ರೆಡಿ ಆಗೋದು, ಶಾಲೆಗೆ ರೆಡಿ ಆಗೋತಕ್ಕಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿ. 7 ಗಂಟೆಯಿಂದ 8 ಗಂಟೆವರೆಗೆ ಶಾಲೆ ಹೋಗೋದು. ಸೊ 8 ಗಂಟೆದಿಂದ 1:30ವರೆಗೆ ನಮ್ಮ ಶಾಲಾ ಅವಧಿ ಇರುತ್ತೆ. ಶಾಲೆ ಕಾಲೇಜಿನ ಒಂದು ಟೈಮ್ ಟೇಬಲ್ ಇರುತ್ತೆ. ಆ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳು ಆಯಾ ಶಿಕ್ಷಕರು ಬಂದು ನಿಮಗೆ ತರಗತಿಗಳನ್ನು ತೆಗೆದುತಾ ಇರ್ತಾರೆ. ಸೊ ಪ್ರತಿಯೊಂದು ಕ್ಲಾಸನ್ನು ತುಂಬ ನೀಟಾಗಿ ಕಾನ್ಸಂಟ್ರೇಷನ್ನಿಂದ ಕೇಳಿ. ನೀವು ಒಂದು ವೇಳೆ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ನಿಂದ ಕಲ್ತಿದ್ದೆ ಆದರೆ ಸಾಕು, ಮನೆಗೆ ಬಂದಮೇಲೆ ಜಾಸ್ತಿ ಓದಬೇಕಾದ ಅವಶ್ಯಕತೆ ಇರೋದಿಲ್ಲ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಓದಿ. ಗೊತ್ತಾಗಲಿಲ್ಲ, ಯಾವುದಾದ್ರೂ ಪಾಠದ ಬಗ್ಗೆ ಡೌಟ್ಸ್ ಇದ್ದರೆ ಅಲ್ಲೇ ನಿಮ್ಮ ಶಿಕ್ಷಕರ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಫೀಸ್ ರೂಮಿಗೆ ಸರ್ ಜೊತೆ ಹೋಗಿ ಅವ್ರ ಜೊತೆಗೆ ಪರ್ಸ್ನಲ್ ಆಗಿ ಭೇಟಿಯಾಗಿ, ಸರ್ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಇನ್ನೊಂದು ಬಾರಿ ಕನ್ವಿನ್ಸ್ ಮಾಡ್ಕೊಳ್ಳಿ. ಆ ಒಂದು ಶಾಲಾ ಅವಧಿ ಏನಿದೆ 1:30ವರೆಗೆ ಯೂಸ್ ಮಾಡ್ಕೊಳ್ಳಿ. 1:30 ನಂತರ 3:30ವರೆಗೆ ನಾನು 2 ತಾಸನ್ನು ನಿಮಗೆ ರೆಸ್ಟ್ ಕೊಡ್ತಾ ಇದ್ದೀನಿ, ವಿಶ್ರಾಂತಿ ಸಲುವಾಗಿ. ಅದು ಶಾಲೆಯಿಂದ ಬರೋದಾಗಿರ್ಬೋದು, ಮನೆಗೆ ಬಂದು ಊಟ ಮಾಡೋದಾಗಿರ್ಬೋದು, ಸ್ವಲ್ಪ ಹೊತ್ತಿನ ಒಂದು ನಿದ್ರೆ ಆಗಿರ್ಬೋದು. ಯಾಕಂದರೆ ಸಮ್ಮರ್ ಡೇಸ್ ಇರಲ್ಲ. ಸಮ್ಮರ್ ಡೇಸಲ್ಲಿ ಶಾಲೆಗೆ ಹೋಗಿ ಬಿಸಿಲಲ್ಲಿ ಎಲ್ಲ ಜರ್ನಿ ಮಾಡಿ ಬಂದು ಏನಾಗುತ್ತೆ, ಸ್ವಲ್ಪ ಶರೀರಕ್ಕೆ ಆಯಾಸ ಆಗಿರುತ್ತೆ. ಸೊ ಆಯಾಸದಿಂದ ನಾವು ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ರೆಸ್ಟ್ ತೊಗೋಬೇಕಾಗುತ್ತೆ. ಅದಕ್ಕಾಗಿ ನಾನು 1:30ದಿಂದ 3:30ವರೆಗೆ ಅಂದರೆ 2 ತಾಸರವರೆಗೆ ಒಂದು ವಿಶ್ರಾಂತಿಯನ್ನು ಕೊಟ್ಟಿದ್ದೀನಿ. ಸೊ 3:30 ನಂತರ ಏನು ಮಾಡಬೇಕು, 3:30 ನಂತರ 3:30ದಿಂದ 5:30ವರೆಗೆ 2 ಗಂಟೆ ಏನಿದೆ ಹೋಮ್ ವರ್ಕ್ ಮಾಡಬೇಕು. ಅಂದರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕೊಟ್ಟಂಥ ಯಾವುದೇ ರೈಟಿಂಗ್ ಹೋಮ್ವರ್ಕ್ ಇರುತ್ತೆ, ಕೇವಲ ನಾನು ಹೇಳ್ತಾ ಇರೋದು ರೈಟಿಂಗ್ ವರ್ಕ್ ಅಷ್ಟೇ. ಅದು ಶುದ್ಧರ ಆಗಿರ್ಬೋದು, ಯಾವುದಾದ್ರೂ ಪಾಠದ ಪ್ರಶ್ನೋತ್ತರ ಆಗಿರ್ಬೋದು, ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಅಥವಾ ಯಾವುದೋ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾಗಿರ್ಬೋದು. ಸೊ ಅದು ಯಾವುದೇ ಆಗಿರ್ಬೋದು, ಅವುಗಳನ್ನು ಮಾಡ್ತಕ್ಕಂಥ ಒಂದು ಟೈಮ್ ಟೇಬಲ್ ಇದು. ಕೇವಲ ರೈಟಿಂಗ್ ಎಷ್ಟುವರೆಗೆ, 3:30ದಿಂದ
ನಾವು 5:30ವರೆಗೆ ರೈಟಿಂಗ್ ವರ್ಕ್ ಮಾಡಿ. ಸೊ 2 ತಾಸುವರೆಗೆ ಎಲ್ಲ ನಿಮಗೆ ರೈಟಿಂಗ್ ವರ್ಕ್ ಮುಗಿಯುತ್ತೆ. ಆನಂತರ 5:30ರಿಂದ 6 ಗಂಟೆವರೆಗೆ ಒಂದು ಹಾಫ್ ಆನ್ ಅವರ್ ಹಿಂದೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಅಂದರೆ ಇದು ಮ್ಯೂಸಿಕ್ ಕೇಳೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಗೇಮ್ಸ್ ಆಡೋದಾಗಿರ್ಬೋದು, ಅಥವಾ ಇನ್ನೂ ಏನಾದರೂ ನಿಮಗೆ ಎಂಟರ್ಟೈನ್ಮೆಂಟ್ ಏನಿರುತ್ತೆ ಅದು ನಾವು ಆ ಸಮಯದಲ್ಲಿ ಅಂದರೆ 5:30ರಿಂದ 6 ಗಂಟೆವರೆಗೆ ಎಂಟರ್ಟೈನ್ಮೆಂಟ್ಗಾಗಿ ಇಡಿ. ಯಾಕಂದರೆ ಓದೋದ್ರ ಜೊತೆಗೆ ಸ್ವಲ್ಪ ನಮ್ಮ ಮನೋರಂಜನೆ ಕೂಡ ಮುಖ್ಯ ಐತಿ. ಯಾವಾಗ ನಾವು ಮನೋರಂಜನೆ ಎಂಟರ್ಟೈನ್ಮೆಂಟ್ ಮಾಡ್ತೀವೋ ಆವಾಗ ಮತ್ತೆ ಓದಬೇಕನ್ನೋ ಆಸಕ್ತಿ ಸಹಜವಾಗಿ ಬರ್ತದೆ, ಹೌದಾ? ಸೊ 6 ಗಂಟೆ ಆಯಿತು. 6 ಗಂಟೆದಿಂದ ಈಗ ಏನು ಬೇಕಂದರೆ ಮತ್ತೆ ನಮ್ಮ ಸಬ್ಜೆಕ್ಟ್ ಕಡೆಗೆ ಹೋಗೋಣ. ನೋಡಿ, ಬೆಳಗ್ಗೆ 7 ಗಂಟೆಗೆ ನಮ್ಮ ಸಬ್ಜೆಕ್ಟ್ ಸ್ಟಾಪ್ ಮಾಡಿದ್ದೀವಿ. ಆ ನಂತರ ಸ್ಕೂಲ್ ಟೈಮ್ ಆಗೋದು, ರೈಟಿಂಗು, ಹೋಮ್ವರ್ಕು, ರೆಸ್ಟು ಎಲ್ಲ ಆಯಿತು. ಈಗ ನಾವು ಮಾಡಬೇಕದು 6 ಗಂಟೆಯಿಂದ 7 ಗಂಟೆವರೆಗೆ ಸೈನ್ಸ್ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಸೈನ್ಸ್ ಸಬ್ಜೆಕ್ಟ್ ಎಷ್ಟು ಗಂಟೆ? 6 ಗಂಟೆಯಿಂದ 7 ಗಂಟೆವರೆಗೆ. ಸೊ ಸೈನ್ಸ್ ಸಬ್ಜೆಕ್ಟಲ್ಲಿ 40 ಮಿನಿಟ್ಸ್ ಮಾಡಬೇಕು ಓದೋ ಸಲುವಾಗಿ, 20 ಮಿನಿಟ್ಸ್ ರೈಟಿಂಗ್ ಸಲುವಾಗಿ. ರೈಟಿಂಗ್ ಅಂದರೆ ಪ್ರಶ್ನೋತ್ತರ ಬರೆಯೋದಾಗಿರ್ಬೋದು, ಡೈಗ್ರಾಮ್ಸ್ ತೆಗೆಯೋದಾಗಿರ್ಬೋದು, ಈ ಥರ ಯಾವುದೇ ರೈಟಿಂಗ್ ವರ್ಕ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೊ 7 ಗಂಟೆವರೆಗೆ. 7 ಗಂಟೆಯಿಂದ 8 ಗಂಟೆವರೆಗೆ ರಾತ್ರಿ ಏನು ಮಾಡಬೇಕು ಅಂದರೆ ಕನ್ನಡ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಆ ಟೈಮಲ್ಲಿ ಸಹಜವಾಗಿ ಏನಿರುತ್ತೆ, ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಮನೆಯಲ್ಲ ಟಿ ವಿ ಸೀರಿಯಲೆಲ್ಲ ಪ್ರಾರಂಭ ಇರುತ್ತೆ, ಅಕ್ಕಪಕ್ಕದವರೆಲ್ಲ ಫ್ರೆಂಡ್ಸು, ಮನೆ ಆಜು ಬಾಜುದವರೆಲ್ಲ ಹೋಗೋದು ಬರೋದು, ಈ ಥರ ಎಲ್ಲ ಸಹಜವಾಗಿರುತ್ತೆ. ಸೊ ಆ ಸಮಯದಲ್ಲಿ 7 ಗಂಟೆಯಿಂದ 8 ಗಂಟೆ ಸಮಯದಲ್ಲಿ ಕನ್ನಡ ಓದ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಕನ್ನಡ ಈಸಿನೂ ಇರುತ್ತೆ, ನಮ್ಮ ಮಾತೃಭಾಷೆ ಕೂಡ ಇದೆ. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಟೈಮ್ ಟೇಬಲನ್ನೇ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದು. 7 ಗಂಟೆಯಿಂದ 8 ಗಂಟೆವರೆಗೆ ಕನ್ನಡ ಓದ್ಕೊಳ್ಳಿ. ಸ್ಪೆಷಲಾಗಿ 40 ಮಿನಿಟ್ಸ್ ಓದ್ಕೊಳ್ಳಿ, 20 ಮಿನಿಟ್ಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಸೊ ಕನ್ನಡ ಮುಗಿದ ನಂತರ 8 ಗಂಟೆ ಆಯಿತು ಸಮಯ ನಮಗೆ. 8 ಗಂಟೆಯಿಂದ 8:30ವರೆಗೆ ಊಟದ ಒಂದು ಟೈಮ್, ಲಂಚ್ ಟೈಮ್. ಸೊ ಈ ಸಮಯದಲ್ಲಿ ನೀವು ರಾತ್ರಿ ಊಟವನ್ನು ಮಾಡ್ಕೊಳ್ಳಿ. ಆದಷ್ಟು ಅಲ್ಪ ಊಟವನ್ನು, ಸ್ವಲ್ಪ ಊಟವನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಬೇಸಿಗೆ ಸಮಯ ಬೇರೆ, ರಾತ್ರಿ ಡೈಜೆಷನ್ ಆಗೋದಿಲ್ಲ, ರಾತ್ರಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದಿಲ್ಲ, ತಿರುಗಾಡೋದಿಲ್ಲ. ಹೀಗಾಗಿ ಏನಾಗುತ್ತೆ, ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ಅದಕ್ಕಾಗಿ ರಾತ್ರಿ ಊಟ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು. ಈ 8:30ವರೆಗೆ ಅಂದರೆ ನಾವು 8 ಗಂಟೆಯಿಂದ 8:30ವರೆಗೆ ಒಂದು ಹಾಫ್ ಆನ್ ಅವರ್ ಊಟ ಸಲುವಾಗಿ. ಸೊ ಊಟದ ನಂತರ 8:30ರಿಂದ 9:00ವರೆಗೆ ನೀವು ಸೋಷಿಯಲ್ ಸೈನ್ಸನ್ನು ಓದ್ಕೋಬೇಕು, ಸಮಾಜ ವಿಜ್ಞಾನ. ಸೊ ಸಮಾಜ ವಿಜ್ಞಾನ ಊಟ ಮಾಡಿರ್ತೀರ, ರೆಸ್ಟ್ ಆಗಿರುತ್ತೆ, ಮತ್ತೆ ನಿಮ್ಮ ಟೈಮ್ ಸಿಗುತ್ತೆ. 8:00ರಿಂದ 9:30ವರೆಗೆ 1 ತಾಸನ್ನು ಸಮಾಜ ವಿಜ್ಞಾನ ಓದ್ಕೊಳ್ಳಿ. ಪಾಠದ ಪ್ರಶ್ನೋತ್ತರ ಆಗಿರ್ಬೋದು, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ರು ಅವುಗಳನ್ನ ನೋಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಪಾಠಗಳನ್ನ ಈಗ ಓದ್ಕೊತ್ಕೊಡೋದು ಸರಿಯಲ್ಲ. ಆದಷ್ಟು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇಲ್ಲಿ 40 ನಿಮಿಷ, ಇಲ್ಲಿ ಕೂಡ ಸಮಾಜ ವಿಜ್ಞಾನಕ್ಕೆ 40 ನಿಮಿಷ ಬರೆಯೋ ಸಲುವಾಗಿ, ಓದೋ ಸಲುವಾಗಿ 20 ನಿಮಿಷ ಬರೆಯೋ ಸಲುವಾಗಿ ಇರಲಿ. ಸೊ ಕೊನೆಗೆ ಬಂದಿದ್ವಿ 9:30. ಕೊನೆಯ ಒಂದು ಪೀರಿಯಡ್ ಯಾವುದಂದರೆ 9:00ರಿಂದ 10:00ವರೆಗೆ. ಈ ಸಮಯದಲ್ಲಿ ಹಿಂದಿ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಯಾಕಂದರೆ 9:00ರಿಂದ 10:00ವರೆಗೆ ಇಲ್ಲಿವರೆಗೆ ನೀವು ಸಾಕಷ್ಟು ಓದಿ ಬರೆಯೋದು, ಶಾಲೆಗೆ ಹೋಗಿ ಬರೋದು ಎಲ್ಲ ವರ್ಕ್ ಆಗಿ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ನಿದ್ದೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನಿದ್ರೆ ಬರೋ ಸಮಯದಲ್ಲಿ ನಾವು ಡಿಫಿಕಲ್ಟ್ ಸಬ್ಜೆಕ್ಟನ್ನು ಕೂತ್ರೆ ಬೋರ್ ಆಗುತ್ತೆ, ಓದಬೇಕಂತ ಮೂಡ್ ಬರೋದಿಲ್ಲ. ಅದಕ್ಕಾಗಿ ಆ ಸಮಯದಲ್ಲಿ ಈಸಿ ಸಬ್ಜೆಕ್ಟನ್ನು ಓದ್ಕೋಬೇಕು, ದಟ್ ಈಸ್ ಹಿಂದಿ. ಸೊ 9:00ರಿಂದ 10:00ವರೆಗೆ ಹಿಂದಿ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಹಿಂದಿ ಕೂಡ 40 ನಿಮಿಷ ಓದೋ ಸಲುವಾಗಿ, 20 ನಿಮಿಷ ಬರೆಯೋ ಸಲುವಾಗಿ. ಸೊ ಈ ಟೈಮ್ ಟೇಬಲ್ ಪ್ರಕಾರ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಅಂದರೆ ಕೆಲವೊಂದು ಸಬ್ಜೆಕ್ಟ್ಗಳನ್ನ ವೇರಿಯೇಷನ್ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ಕೆಲಸಗಳಿದ್ದರೆ ಸ್ವಲ್ಪ ಮಟ್ಟಿನ ಬದಲಾವಣೆ ಮಾಡಿಕೊಂಡು ಈ ಟೈಮ್ ಟೇಬಲ್ ಒಂದೇ ನೀವು ಕರೆಕ್ಟಾಗಿ ಇನ್ನೊಂದು 2 ತಿಂಗಳ, ಅಂದರೆ ಈಗ ನಾವು ಆಲ್ರೆಡಿ ಏಪ್ರಿಲ್ ತಿಂಗಳು ಅರ್ಧ ಮುಗಿದಿದೆ, ಮೇ 1 ತಿಂಗಳಿದೆ, ಇನ್ನೊಂದು ಜೂನ್ 1 ತಿಂಗಳು, ಹೆಚ್ಚು ಕಡಿಮೆ ನಮಗೆ 2 ತಿಂಗಳ ಸಮಯ ಸಿಕ್ಕಿದೆ. ಇನ್ನು 59 ಡೇಸ್ ಇದೆ. ಸೊ ಈ 59 ಡೇಸಲ್ಲಿ ನಾವು ಆದಷ್ಟು ಈ ಒಂದು ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡಿ ಕರೆಕ್ಟಾಗಿ ಓದಿದೆ ಆದರೆ ಸಾಕು, ಡೆಫಿನೆಟಾಗಿ ನಾವು ಎಕ್ಸಾಮ್ಗಳಲ್ಲಿ ಅಂದ್ಕೊಂಡಿರೋ ಒಂದು ವಿಷಯವನ್ನು ಸಾಧಿಸ್ಬೋದು. ಸೊ ನೆಕ್ಸ್ಟ್ ಒಂದು ವೀಡಿಯೋಲಿ ನಾನು ಯಾವ ಪಾಠಗಳನ್ನು ಯಾವ ಥರ ಓದ್ಕೋಬೇಕು, ಸೊ ಓದಿದ್ದ ಪ್ರಶ್ನೆಗಳಿಗೆ ಶಾರ್ಟ್ ಟೈಮಲ್ಲಿ ನಾವು ನಮ್ಮದೇ ಆದಂಥ ಕ್ವಶನ್ ಪೇಪರ್ಗಳನ್ನ ಯಾವ ಥರ ರೆಡಿ ಮಾಡಬೇಕು, ಮತ್ತು ಎಕ್ಸಾಮ್ಗಳಲ್ಲಿ ಕ್ವಶನ್ ಪೇಪರ್ ಯಾವ ಕ್ವಶನ್ಗಳು ಕೇಳಬಹುದು ಅಂತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನನ್ನು ಯಾವ ಥರ ಪ್ರತಿಯೊಂದು ಪಾಠದಿಂದ ತೆಗಿಬೇಕು ಅಂತಕ್ಕಂಥ ಇಂಪಾರ್ಟೆಂಟ್ ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ. ಸೊ ಆ ವಿಡಿಯೋಗಾಗಿ ವೇಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಜೆಷನ್ಸನ್ನು ಕೊಡಿ, ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.